ವೀಕ್ಷಕರೇ ನಮಸ್ಕಾರ. ಇವತ್ತಿನ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ದೇಶದ ಇವತ್ತಿನ ಪ್ರಚಲಿತ ವಿದ್ಯಮಾನ ಹಾಗೂ ದೇಶದಲ್ಲಿ ಮಾತು ನಡೀತಾ ಇರುವಂತದ್ದು ಒನ್ ನೇಷನ್ ಒನ್ ಇಲೆಕ್ಷನ್. ಈ ಒನ್ ನೇಷನ್ ಒನ್ ಇಲೆಕ್ಷನ್ ಅಂದ್ರೆ ಏನು? ಈ ಒನ್ ನೇಷನ್ ಒನ್ ಇಲೆಕ್ಷನ್ ಯಾಕಾಗಿ ನಾವು ದೇಶಕ್ಕೆ ತರಬೇಕು? ಇದರ ಪ್ರೋಸ್ ಏನು, ಕಾನ್ಸ್ ಏನು, ಇದ್ರ ಬಗ್ಗೆ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಮಾಜಿ MLC ಆದಂತ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಸರ್. ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಈ ಕಾನ್ಸೆಪ್ಟ್ ಏನು, ಯಾಕಾಗಬೇಕು, ಯಾಕಾಗಿ ಬಂತು, ಇದನ್ನು ಬಿಜೆಪಿ ಯಾಕಾಗಿ ಪ್ರತಿಪಾದನೆ ಮಾಡ್ತಾ ಇದೆ? ಒಂದು ಅತ್ಯಂತ ಪ್ರಚಲಿತವಾದ ಒಂದು ಎಲ್ಲ ಮನಸ್ಸಿರುವಂಥ ಪ್ರಶ್ನೆ ಅಂತ ತಾವು ಎತ್ತಿದ್ದೀರಿ. ಜನಸಾಮಾನ್ಯರು ಹೀಗೆ ಹೋಗಿ ಮಾತಾಡುವಾಗ ಹೇಳಿದ್ದನ್ನು ಕೇಳಿರ್ಬೋದು ತಾವು. ಎಷ್ಟು ಚುನಾವಣೆ, ಯಾವಾಗ ನೋಡಿದ್ರು ಚುನಾವಣೆ ನಡೀತಾ ಇರುತ್ತೆ ಅಂಥೇಳಿ. ಎರಡನೇದು, ಈ ಚುನಾವಣೆಯ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ನ ಕೋಡ್ ಆಫ್ ಕಾಂಡಕ್ಟ್ ಏನಿದೆ, ನೀತಿ ಸಂಹಿತೆ ಅಂತ ಹೇಳ್ತೀವಿ, ಅದರ ಆಧಾರದಲ್ಲಿ ಯಾವ ಅಭಿವೃದ್ಧಿ ಕಾರ್ಯಕ್ರಮವೂ ಆಗೋದಿಲ್ಲ. ಯಾರು ನೋಡಿದ್ರು ಎಲ್ಲ ಚುನಾವಣೆ ಕೆಲಸದಲ್ಲೇ ಇದ್ದಾರೆ. ಸೊ ಜನಸಾಮಾನ್ಯರಿಗೆ ತೊಂದರೆ ಆಗೋದನ್ನು ಕೂಡ ಅನೇಕ ಸಲ ಉಲ್ಲೇಖ ಮಾಡಿದ್ದಾರೆ. ಮೂರನೇದು, ನಾವು ಸಂವಿಧಾನವನ್ನು ಅಳವಡಿಸಿಕೊಂಡು ಮೊದಲನೇ ಚುನಾವಣೆ ಮಾಡಿದ ನಂತರ 1952ನಲ್ಲಿ 1967ವರೆಗೆ ಇಡೀ ದೇಶದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಒಟ್ಟಿಗೆ ಎಲೆಕ್ಷನ್ ಆಗ್ತಾ ಇತ್ತು. ಇದೇನು ಹೊಸ ಕಾನ್ಸೆಪ್ಟ್ ಅಲ್ಲ. ಒಂದು ದೇಶ ಒಂದು ಚುನಾವಣೆ, ಒನ್ ನೇಷನ್ ಒನ್ ಇಲೆಕ್ಷನ್ ಹೇಳುವಂಥದ್ದು ಸಂವಿಧಾನದ ಆಶಯದಂತೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 5 ವರ್ಷಕ್ಕೊಮ್ಮೆ ಜನ ಆಯ್ಕೆ ಮಾಡಿಕೊಳ್ಳುವಂಥ ವ್ಯವಸ್ಥೆ ಏನಿತ್ತು, ಅದು 5 ವರ್ಷಕ್ಕೊಮ್ಮೆ ಆಗುವಂಥ ಚಟುವಟಿಕೆ ಅದು. ಆದರೆ ಅನೇಕ ರಾಜಕೀಯ ಕಾರಣಗಳಿಗಾಗಿ ಅಧಿಕಾರ ಕಳೆದುಕೊಳ್ಳುವ ಸಂದರ್ಭದಲ್ಲಿ ಅಧಿಕಾರ ಕಳೆದುಕೊಳ್ಳದೆ ಇರಲಿಕ್ಕೆ ಏನು ಮಾಡಬೇಕು ಅನ್ನುವ ಕಾರಣಕ್ಕಾಗಿ, ಅಥವಾ ಸಂವಿಧಾನದ ಪ್ರಾವಿಷನ್ಸನ್ನು ದುರುಪಯೋಗ ಮಾಡಿಕೊಂಡು ಚುನಾಯಿತ ಸರ್ಕಾರಗಳನ್ನು ತೆಗೆಯುವಂಥ ಸಂದರ್ಭಗಳಲ್ಲಿ, ಅದರಿಂದಾಗಿ ಮಧ್ಯಂತರ ಚುನಾವಣೆಯ ಅನಿವಾರ್ಯತೆ ಬಂದ ಸಂದರ್ಭಗಳಲ್ಲಿ ಹಂತ ಹಂತವಾಗಿ ಒಂದು ದೇಶ ಒಂದು ಚುನಾವಣೆ ಆಗ್ತಿದ್ದಂಥ ಪರಿಸ್ಥಿತಿಯನ್ನು ಬದಲಾವಣೆ ಮಾಡಿದ್ದು ನಮ್ಮ ಕಣ್ಣು ಮುಂದೆ ಇದೆ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಸಂವಿಧಾನದ ಆಶಯವನ್ನು ಅರ್ಥ ಮಾಡಿಕೊಂಡು ಈ ಚುನಾವಣೆಗಳು ದೇಶದಾದ್ಯಂತ ನಿರಂತರವಾಗಿ ನಡೆಯುತ್ತಿರೋದ್ರಿಂದ ಆಗ್ತಿರುವಂಥ ತೊಂದರೆಗಳು, ಆರ್ಥಿಕವಾಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಆಗಿರ್ಬೋದು, ಇದೆಲ್ಲವನ್ನು ಸರಿದೂಗಿಸಲಿಕ್ಕೆ ಮಾನ್ಯ ಹಿಂದಿನ ರಾಷ್ಟ್ರಪತಿಗಳಾದ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ಅದರ ಏನು ರೆಕಮೆಂಡೇಶನ್ಸ್ ಏನಿದೆ, ಯಾವ ರೀತಿ ಮಾಡಬಹುದು, ಇದು ಈಗ ಸ್ವಲ್ಪ ಹಳಿ ತಪ್ಪಿದೆ ಟ್ರೈನು, ಇದನ್ನು ಮತ್ತೆ ತರಬೇಕಾದ್ರೆ ಒಂದಷ್ಟು ಬದಲಾವಣೆ ಮಾಡಿಕೊಡ್ಬೇಕು. ಆ ವರದಿ ಸದನದಲ್ಲಿ ಚರ್ಚೆಯಾಗಿ ಬಹುಮತದಿಂದ ನಿರ್ಣಯ ಆದಮೇಲೆ ಕೂಡ ಅದನ್ನು JPC ಕಳಿಸಿದ್ದಾರೆ ಇವಾಗ. ಹಾಗಾಗಿ ಕಲ್ಪನೆ ಇರುವಂಥದ್ದು ಮೊದಲನೇ ಹಂತದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಈ ಚುನಾವಣೆ ಒಂದೇ ಸಮಯದಲ್ಲಿ ಆಗಬೇಕು ಹೇಳುವಂಥದ್ದು. ಇದನ್ನು ಒಂದು ದೇಶದ ಒಂದು ಚುನಾವಣೆ ಅಥವಾ ಒನ್ ನೇಷನ್ ಒನ್ ಇಲೆಕ್ಷನ್ ಹೇಳುವಂಥ ರೀತಿಯಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಸರ್, ನೀವು ಹೇಳಿದ್ರಿ ಹಿಂದೆ ಇತ್ತು, ಇವಾಗ ಇದಾಗಿದೆ. ಸರ್, ಇವಾಗ ಈ ಎಲ್ಲ ಜನಸಾಮಾನ್ಯರ ಒಂದು ಪ್ರಶ್ನೆ, ನಾವು ಇದನ್ನ ಕರ್ನಾಟಕದಲ್ಲಿ ಕೂಡ ನೋಡಿದ್ದೀವಿ. 5 ವರ್ಷ ಸಂಪೂರ್ಣವಾಗಿ ಆಗಿರಲ್ಲ, ಸರ್ಕಾರಗಳು ಬಿದ್ದು ಹೋಗ್ತವೆ, ಮಿಡ್ ಟರ್ಮ್ ಇಲೆಕ್ಷನ್ ಆಗುತ್ತೆ, ಅಥವಾ ಯಾರೊಬ್ರು ಅಷ್ಟು ಪಾರ್ಟಿಗೆ ರಿಸೈನ್ ಮಾಡಿದ್ರು, ಇದಾಯ್ತು, ಬೈ ಇಲೆಕ್ಷನ್ಸ್. ಹೀಗಿರುವಾಗ ಈ 5 ವರ್ಷದ ಕಾನ್ಸೆಪ್ಟ್ ಅನ್ನ ನೀವು ಹೇಗೆ ಅಡಾಪ್ಟ್ ಮಾಡ್ತೀರಾ? ಡೌಟಿಂಗ್ ಥಾಮಸ್ ಅಂತ ಹೇಳ್ತಾರೆ, ಈ ದೇಶದಲ್ಲಿ 67ರವರೆಗೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಟ್ಟಿಗೆ ಆಗ್ತಾ ಇತ್ತು. ಇವತ್ತಿಗೂ ದೇಶದ 4 ರಾಜ್ಯಗಳಲ್ಲಿ ಒಟ್ಟಿಗೆ ಆಗ್ತಾ ಇದೆ. ಮೊನ್ನೆ ನಡೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದಲ್ಲಿ ಚುನಾವಣೆ ಆಗಿದೆ, ಏನು ತೊಂದರೆಗಳಾಗಿಲ್ಲ. ಹಾಗಾಗಿ ಇದು ಸಾಧ್ಯವೇ ಇಲ್ವಾ ಅಂತ ಹೇಳಿದರೆ, ಒಂದು ಈಗಲೂ ನಡೀತಾ ಇದೆ, ಎರಡನೇದು 67ರವರೆಗೆ ಇಡೀ ದೇಶದಲ್ಲಿ ನಡೆದಿದೆ. ಮತದಾರರ ಸಂಖ್ಯೆ ಜಾಸ್ತಿ ಆಗಿರ್ಬೋದು, ಅದು ಬಿಟ್ಟರೆ ಹಾಗಾದರೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹೇಳುವಂಥ ಪರಿಸ್ಥಿತಿ ಇಲ್ಲ. ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಇವತ್ತಿಗೂ ಕೂಡ ಈ ರೀತಿ ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಅಂದರೆ 2 ಹಂತದ ಶಾಸಕಾಂಗ ಸಭೆಗಳಿರುವಂಥ ರಾಷ್ಟ್ರಗಳಲ್ಲಿ ಚುನಾವಣೆ ಒಟ್ಟಿಗೆ ನಡೀತದೆ. ಇದೇನು ಎಲ್ಲೂ ನಡೆದೇ ಇರುವಂಥ, ಹಿಂದೆಂದದ್ದು ಆಗದೇ ಇರುವಂಥ ವ್ಯವಸ್ಥೆ ಏನಲ್ಲ. ಜೊತೆಗೆ ನಮ್ಮ ದೇಶದಲ್ಲೇ ಇವಾಗ ಈ ಎಲ್ಲ ಗೊಂದಲಗಳ ನಡುವೆ 4 ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶ್, ಅರುಣಾಚಲ,
ಪುದುಚೇರಿ ಮತ್ತೆ ಇನ್ನೊಂದು ಯಾವುದೋ ನೆನಪಾಗ್ತಾ ಇಲ್ಲ, ಯಾವುದೋ ಒಂದು 4 ರಾಜ್ಯಗಳಲ್ಲಿ ಇವತ್ತಿಗೂ ಕೂಡ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ಒಟ್ಟಿಗೆ ಆಗ್ತಾ ಇದೆ. ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಮಧ್ಯಂತರ ಚುನಾವಣೆಗಳಾದರೆ ಹಿಂದೆ ಈ ಸಮಸ್ಯೆಗಳಿರಲಿಲ್ಲ. ಆದರೆ ತಮ್ಗೆ ಗೊತ್ತಿರುವ ಹಾಗೆ ನನಗೆ ನಿಮ್ಮ ಮುಖ ನೋಡಿದರೆ ಆಗೋದಿಲ್ಲ ಹೇಳಿದ ಕೂಡಲೇ ರಾಜ್ಯ ಸರ್ಕಾರವನ್ನೇ ಬದಲಾವಣೆ ಮಾಡುವಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಡೆದಿದೆ. ಈಗ ಇವತ್ತು ಚುನಾವಣೆ ಮಾಡಿದರೆ, ಉದಾಹರಣೆಗೆ ಮುಂದಿನ ಲೋಕಸಭಾ ಚುನಾವಣೆ 29ಕ್ಕಿದೆ. 29ಕ್ಕೆ ದೇಶದ ಎಲ್ಲ ರಾಜ್ಯಗಳಲ್ಲಿ ಅದೇ ಸಮಯಕ್ಕೆ ಅಸೆಂಬ್ಲಿಯ 5 ವರ್ಷ ಪೂರ್ತಿ ಆಗಿರುವುದಿಲ್ಲ. ಯಾವುದ್ರದ್ದು 2 ವರ್ಷ 3 ವರ್ಷ ಉಳ್ಕೊಂಡಿರ್ಬೋದು, ಯಾವುದೋ ಇನ್ನೊಂದು ವರ್ಷ ಉಳ್ಕೊಂಡಿರ್ಬೋದು, ಯಾವುದೋ ಚುನಾವಣೆಗೆ 1 ವರ್ಷ ಹಿಂದೆ ತಯಾರಾಗಿರ್ಬೋದು. ಇದಕ್ಕಾಗಿ ಸಂವಿಧಾನದಲ್ಲಿ ಒನ್ ಟೈಮ್ ಮೆಜರ್ ಆಗಿ ಬದಲಾವಣೆ ಮಾಡಿಕೊಳ್ಳಬೇಕಾದ ಒಂದು ಅನಿವಾರ್ಯತೆ ಇದೆ. ಇದನ್ನು ಆ ಸಮಿತಿಯಲ್ಲಿ ರೆಕಮೆಂಡೇಶನ್ ಮಾಡಿದ್ದಾರೆ. ಇನ್ನು ಎರಡನೆಯ ಸಂಗತಿ, 2029ಕ್ಕೆ ಈ ಎಲ್ಲ ಸಂಗತಿಗಳನ್ನು ಮಾಡಿಕೊಂಡು ಎಲ್ಲ ರಾಜ್ಯಗಳಲ್ಲೂ ಕೂಡ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯನ್ನು ಒಟ್ಟಾಗಿ ಮಾಡಿದರೆ ಅದರ ನಂತರ ಮುಂದಿನ 5 ವರ್ಷಕ್ಕೆ ಚುನಾವಣೆ ಇಲ್ಲ. ಯಾವುದೋ ರಾಜಕೀಯ ಕಾರಣಕ್ಕಾಗಿ ಯಾವುದೋ ರಾಜ್ಯದ ಯಾವುದೋ ವಿಧಾನಸಭೆ ಅನಿವಾರ್ಯ ಕಾರಣಗಳಿಂದ ಅದು ಡಿಸಾಲ್ವ್ ಆಗ್ತದೆ ಅಂತ ಇಟ್ಕೊಳ್ಳಿ. ಆ ಸಂದರ್ಭದಲ್ಲಿ ಮತ್ತೆ ಮುಂದೆ ಉಳಿದ ಅವಧಿಗೆ 2 ವರ್ಷ ಉಳಿದಿದೆ ಇನ್ನೂ, ಕೇವಲ ಆ ಅವಧಿಗೆ ಮಾತ್ರ ಒಂದು ಅಸೆಂಬ್ಲಿಯನ್ನು ಆಯ್ಕೆ ಮಾಡುವಂಥ ಬದಲಾವಣೆಯನ್ನು ಸಂವಿಧಾನದಲ್ಲಿ ಮಾಡಿಕೊಳ್ಬೇಕಾಗ್ಬೋದು. ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಅಡಾಪ್ಟ್ ಆದ ಮೇಲೆ ಯಾವ ರಾಜ್ಯಗಳಲ್ಲಿ ಅಥವಾ ಲೋಕಸಭೆಯ ಉದಾಹರಣೆಗೆ, ಈಗ ಲೋಕಸಭೆಯ ವಿಸರ್ಜನೆ ಆಗ್ಬೋದು ಮಧ್ಯಂತರದಲ್ಲಿ, ಆರ್ಟಿಕಲ್ 78. ಹಾಂ, ಆ ಸಮಯದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಸಂವಿಧಾನಕ್ಕೆ ಬದಲಾವಣೆ ತೆಗೆದುಕೊಂಡು ಬಂದು ಹೊಸ ಚುನಾವಣೆ, ಮಧ್ಯಂತರ ಚುನಾವಣೆ ಆದರೆ ಆ ಚುನಾವಣೆ ಉಳಿದ ಅವಧಿಗೆ ಮಾತ್ರ ಹೇಳುವುದನ್ನು, ಮತ್ತು ಒಂದು ವೇಳೆ ಕೇವಲ 1 ವರ್ಷ ಉಳಿದಿದೆ ಅಥವಾ 1 ವರ್ಷಕ್ಕಿಂತ ಕಡಿಮೆ ಉಳಿದಿದೆ ಹೇಳಿದರೆ ಆ ಅವಧಿಗೆ ಒಂದು ಇಂಟರಿಮ್ ಗವರ್ಮೆಂಟ್. ಈಗ ಉದಾಹರಣೆಗೆ 29ಕ್ಕೆ ಇಲೆಕ್ಷನ್ ಅಂತ ಇಟ್ಕೊಳ್ಳಿ, 28ಕ್ಕೆ ಕರ್ನಾಟಕದ ಚುನಾವಣೆ ಮುಗಿದು ಹೋಗುತ್ತೆ, ಕರ್ನಾಟಕ 5 ವರ್ಷ ಮುಗಿದು ಹೋಗುತ್ತೆ. ಸೊ ಮುಂದಿನ 1 ವರ್ಷದ ಅವಧಿಗೆ ಈಗ ಚುನಾವಣೆ ಮಾಡೋದಿಲ್ಲ. ಈಗ ಅದಕ್ಕೆ ಒಂದು ಇಂಟರಿಮ್ ಗವರ್ಮೆಂಟನ್ನು ಮಾಡುವಂಥದ್ದು, ಇದೇ ಸರ್ಕಾರ ಮುಂದುವರಿದೆ ಅಂತ ಹೇಳೋದು. ಕೆಲವು ಸರ್ತಿ ಅನಿವಾರ್ಯ ಸಂದರ್ಭಗಳಲ್ಲಿ ಮಾಡ್ತಾರಲ್ಲ, ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು ಅಥವಾ ಗವರ್ನರ್ ಆಡಳಿತ ಬರುತ್ತೆ, ಈ ಥರದ್ದೆಲ್ಲ ಬರುತ್ತಲ್ವ. ಈ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟನ್ನು ನಾವು ಮಧ್ಯಂತರದಲ್ಲಿ ಬರುವಂಥ ಗೊಂದಲಗಳಿಗಾಗಿ ಮಾಡಿಕೊಳ್ಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ 5 ವರ್ಷದ ಅವಧಿಯಲ್ಲಿ ಒಂದು ದೇಶ ಒಂದು ಚುನಾವಣೆ ಹೇಳುವಂಥ ಕಾನೂನು ಅನ್ವಯ ಆದಮೇಲೆ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಅನಿವಾರ್ಯವಾಗಿ ಮಧ್ಯಂತರ ಚುನಾವಣೆಯ ಪರಿಸ್ಥಿತಿ ನಿರ್ಮಾಣ ಆದರೆ ಅದಕ್ಕೆ ಸಂವಿಧಾನದಲ್ಲಿ ಪ್ರಯೋಜನಗಳನ್ನು ಮಾಡಿಕೊಳ್ಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಮಧ್ಯಂತರ ಚುನಾವಣೆ ಆದರೆ ಆ ಚುನಾವಣೆ ಕೇವಲ ಉಳಿದ ಅವಧಿಗಿರುತ್ತೆ ಹೇಳಿ ಇದನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. 2ನೇ ಹಂತದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಅದನ್ನು ಕೂಡ ಒಟ್ಟಿಗೆ ಒಂದೇ ಸಲ, ಅದು ಪಟ್ಟಣ ಪಂಚಾಯತ್, ಪುರಸಭೆ, ನಗರಸಭೆ, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ಈ ಎಲ್ಲ ಚುನಾವಣೆಗಳನ್ನು ಒಂದೇ ಸಲ ಮಾಡುವಂಥ ಒಂದು ಕಾನೂನನ್ನು ಕೂಡ ಮಾಡಲಿಕ್ಕಾಗ್ಬೋದು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದೇ ಚುನಾವಣೆ ಆಗಬೇಕು ಹೇಳಿದರೆ ಆ ಒಂದು ಬದಲಾವಣೆಗೆ, ಸಂವಿಧಾನಾತ್ಮಕ ಬದಲಾವಣೆಗೆ ಪ್ರಾಯಶಃ 50% ರಾಜ್ಯಗಳು ಒಪ್ಪಿಗೆ ಕೊಡಬೇಕಾಗತ್ತೆ. ಲೋಕಸಭೆಗೆ ವಿಧಾನಸಭೆಗೆ ಸಂಬಂಧಪಟ್ಟ ಹಾಗೆ ಕೇವಲ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಇದನ್ನು ಬಹುಮತದಿಂದ ಪಾಸ್ ಮಾಡಿದರೆ ಅದು ಕಾನೂನಾಗಲಿಕ್ಕೆ ಸಾಧ್ಯತೆ ಇದೆ. ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ. ಯಾಕಂತ ಹೇಳಿದರೆ 67 ನಂತರ ಇಲ್ಲಿಯವರೆಗೆ ಅನೇಕ ಸಂದರ್ಭಗಳಲ್ಲಿ ರಾಜ್ಯ ಸರ್ಕಾರಗಳನ್ನು ವಿಸರ್ಜನೆಗೊಳಿಸಿರುವುದರಿಂದ ಅಥವಾ ಬಹುಮತ ಇಲ್ಲದ ಸಂದರ್ಭಗಳಲ್ಲಿ ಅದು ಬಿದ್ದಿರುವ ಕಾರಣಕ್ಕಾಗಿ ಗವರ್ನರ್ಗಳು ಬಂದಿರುವಂಥದ್ದು ಇದೆಲ್ಲ ನೋಡಿದ್ದೀವಿ ನಾವು. ಇದನ್ನೇ ಮನಸ್ಸಲ್ಲಿಟ್ಟುಕೊಂಡು ಆಲೋಚನೆ ಮಾಡಿದಾಗ ಈ ಪ್ರಶ್ನೆ ಬರುತ್ತೆ, ನೀವು ಹೇಳಿದ ಹಾಗೇನೆ ಏನಾಗ್ಬೋದು ಗೊಂದಲ ಅಂತ ಹೇಳಿಬಿಟ್ಟದೆಲ್ಲ. ಆದರೆ ಒಂದು ಹೊಸದಾಗಿ ಅದನ್ನು 5 ವರ್ಷಕ್ಕೆ ಮಾತ್ರ ಸೀಮಿತಗೊಳಿಸಬೇಕು ಹೇಳಿದಾಗ ಅದನ್ನು ಸರಿಪಡಿಸುವುದಕ್ಕಾಗಿ ಕೆಲವು ತಾತ್ಕಾಲಿಕ ಅಮೆಂಡ್ಮೆಂಟ್ಗಳನ್ನು ಸಂವಿಧಾನದಲ್ಲಿ ಮಾಡುವಂಥ ಅವಶ್ಯಕತೆ ಇದೆ. ಮತ್ತು ಇದನ್ನು ಇಂಪ್ಲಿಮೆಂಟ್ ಮಾಡಿದ ಮೇಲೆ ಮತ್ತೆ ಇದೇ ಪರಿಸ್ಥಿತಿ ನಿರ್ಮಾಣ ಆಗದೇ ಇರುವುದಕ್ಕೆ ಅದಕ್ಕೆ ಬೇಕಾದ ಕೆಲವು ಮಾರ್ಪಾಡುಗಳನ್ನು ಮಾಡಬೇಕಾದ ಅವಶ್ಯಕತೆ ಇದೆ. ಅದಕ್ಕಾಗಿ ಇದನ್ನು ಸಜೆಸ್ಟ್ ಮಾಡಿದ್ದಾರೆ. ಸರ್, ಈಗ ನಾನು ಮಾತಾಡಲಿಕ್ಕೆ ಬಂದಿದ್ದು ಆರ್ಟಿಕಲ್ 356 ಪ್ರೆಸಿಡೆಂಟ್ ರೂಲ್. ಇದು ಇವಾಗ ಒನ್ ನೇಷನ್ ಒನ್ ಎಲೆಕ್ಷನ್ ಆದರೆ ಇದರಲ್ಲಿ ಯಾವ ರೀತಿ ಅಮೆಂಡ್ಮೆಂಟ್ ಆಗುತ್ತೆ, ಅಥವಾ ಆರ್ಟಿಕಲ್
172 174 ಅಲ್ಲಿ ಏನು ಅಮೆಂಡ್ಮೆಂಟ್ ಮಾಡ್ತೀರಾ? ಯಾಕೆಂದ್ರೆ ಅದರಲ್ಲಿ ಡಿಸಲ್ಯೂಷನ್ ಪವರ್ ಆರ್ಟಿಕಲ್ 172 174 ಅಲ್ಲಿ ಕೊಡುತ್ತೆ. ಆರ್ಟಿಕಲ್ 83 ಮತ್ತೆ 85 ನಿಮಗೆ 5 years ಟರ್ಮ್ ಕೊಡುತ್ತೆ. ಸೊ ಇದರಲ್ಲಿ ಯಾವುದೆಲ್ಲ ಬದಲಾವಣೆಗಳು ಆರ್ಟಿಕಲ್ ಅಲ್ಲಿ ಅಮೆಂಡ್ಮೆಂಟ್ಸ್ ಆಗುತ್ತೆ? ಈಗ ನೋಡಿ, ನಾನೊಬ್ಬ ಶಾಸಕನಾಗಿ ಇಲೆಕ್ಟ್ ಆಗ್ತೇನೆ. ನಾನು ಇಲೆಕ್ಟ್ ಆಗೋದು 5 ವರ್ಷದ ಅವಧಿಗೆ. ಈಗ ಮಧ್ಯಂತರದಲ್ಲಿ ಸರ್ಕಾರ ಬಿದ್ದೋಯ್ತು. ಇಲ್ಲಿವರೆಗೆ ಯಾರಾದರೂ ಶಾಸಕ ಹೋಗಿ ನಾನು ಇಲೆಕ್ಟ್ ಆದದ್ದು 5 ವರ್ಷ, ಸರ್ಕಾರ ಬಿದ್ದು ಹೋಗಿದೆ, ನನಗೆ 5 ವರ್ಷ ಟರ್ಮ್ ಕೊಡಬೇಕು ಅಂತ ಕೇಳಿದ್ದಿದೆಯಾ? ಇಲ್ಲ. ಯಾವ ಆರ್ಟಿಕಲ್ ನಿಮಗೆ 5 ವರ್ಷದ ಅಧಿಕಾರವನ್ನು ಕೊಡುತ್ತಾ, ಅದೇ ರೀತಿ ಸಂವಿಧಾನದಲ್ಲಿ ಲೋಕಸಭೆ ಆಗಲಿ ವಿಧಾನಸಭೆ ಆಗಲಿ ವಿಸರ್ಜನೆ ಆಗೋ ಅವಕಾಶ ಕೂಡ ಇದೆ. ಹೌದು, ಆರ್ಟಿಕಲ್ ವಿಸರ್ಜನೆ ಆದಾಗ ನಿಮ್ಮ 5 ವರ್ಷ ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಆ 5 ವರ್ಷದ ಅವಧಿ 100% ಗ್ಯಾರಂಟಿಡ್ ಅಲ್ಲ. ಆಸ್ ಲಾಂಗ್ ಆಸ್ ದಿ ವಿಧಾನಸಭಾ ಈಸ್ ಇನ್ ಎಕ್ಸಿಸ್ಟೆನ್ಸ್, ವಿಸರ್ಜನೆ ಆಗಿಲ್ಲ, ಡಿಸಾಲ್ವ್ ಆಗಿಲ್ಲ, ಅಲ್ಲಿವರೆಗೆ ನಿಮ್ಮ ಮೆಂಬರ್ಶಿಪ್ ಕಂಟಿನ್ಯೂ ಆಗ್ತದೆ. ಇದು ಒಂದು ಭಾಗ. ಇನ್ನು ಎರಡನೇದು, ನೀವು ಹೇಳಿದ ರೀತಿಯಲ್ಲಿ ಯಾವುದೋ ಕಾರಣಕ್ಕೆ ವಿಸರ್ಜನೆ ಆಯಿತು. ವಿಸರ್ಜನೆ ಆಗ್ಲಿಕ್ಕಿರುವಂಥ ಎಲ್ಲ ಕಾನೂನಿನ ಪ್ರಯೋಜನಗಳು ಹಾಗೆ ಇಂಟ್ಯಾಕ್ಟ್ ಇರ್ತವೆ. ಯಾವುದೋ ಕಾರಣಕ್ಕೆ ಚುನಾವಣೆ ಆಯಿತು, ಚುನಾವಣೆಯಾಗಿ 6 ತಿಂಗಳಾದರೂ ಕೂಡ ಯಾರಿಗೂ ಸರ್ಕಾರ ಮಾಡಲಿಕ್ಕೆ ಆಗಿಲ್ಲ ಅಂತ ಇಟ್ಕೊಳ್ಳಿ. ನಮ್ಗೆ ಯಾರಿಗೂ ಬಹುಮತ ಬಂದಿಲ್ಲ, ಯಾರಿಗೂ ಏನು ಮಾಡಿದ್ರು ಸರ್ಕಾರ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆಗ ಏನಾಗುತ್ತೆ? ಮತ್ತೊಂದು ಚುನಾವಣೆ ಮಾಡ್ತಿರೋ ಇಲ್ವಾ? ಒಂದು 6 ತಿಂಗಳ ಅವಧಿಗೆ ಕಾಯ್ಬೋದು, ಗವರ್ನರ್ ರೂಲ್ಸ್ ಹಾಕ್ಬೋದು, ಒಂದು ಹಂತದಲ್ಲಿ ಚುನಾವಣೆ ಮಾಡಲೇಬೇಕು. ಸೊ ಈ ಪ್ರಶ್ನೆಗಳು ಒಂದಷ್ಟು ಗೊಂದಲ ಸೃಷ್ಟಿ ಮಾಡುವ ಪ್ರಶ್ನೆಗಳೇ ಹೊರತು ಒಂದು ದೇಶ ಒಂದು ಚುನಾವಣೆಯ ಪ್ರಯೋಜನದಿಂದ ಈ ಗೊಂದಲ ಸೃಷ್ಟಿ ಆಗ್ತಾ ಇಲ್ಲ. ಈ ಗೊಂದಲಗಳು ಆಲ್ರೆಡಿ ಇದೆ ಮತ್ತು ಈ ಗೊಂದಲಗಳಿಗೆ ಪರಿಹಾರವೂ ಕೂಡ ನಮ್ಮ ಸಂವಿಧಾನದಲ್ಲೇ ಇದೆ. ಹಾಗೆ ಇದು ಅದ್ಯಾವ ಸಮಸ್ಯೆ ಕೂಡ ಅಲ್ಲ. ಸಂವಿಧಾನದಲ್ಲಿ ಪರಿವರ್ತನೆ ಯಾವುದಕ್ಕೆ ಬರಬೇಕು ಅಂತ ಹೇಳಿದರೆ, ಈಗ ಇರುವ ಸರ್ಕಾರ ಅದು ತನ್ನಿಂತಾನಾಗಿ ವಿಸರ್ಜನೆ ಆಗಿಲ್ಲ, ಬಹುಮತ ಕಳೆದುಕೊಂಡು ವಿಸರ್ಜನೆ ಆಗಿಲ್ಲ. ಆದರೆ ಒಂದು ದೇಶ ಒಂದು ಚುನಾವಣೆ ಅನ್ನುವ ಕಾರಣಕ್ಕಾಗಿ ನಾವು ಇದನ್ನು ಸದನವನ್ನು ಬರ್ಖಾಸ್ತುಗೊಳಿಸ್ತೇವೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಅಮೆಂಡ್ಮೆಂಟ್ ಬೇಕಾಗತ್ತೆ. ಇನ್ನು ಎರಡನೇ ಪ್ರಮುಖವಾದ ಅಮೆಂಡ್ಮೆಂಟ್ ಯಾವುದಕ್ಕೆ ಬೇಕಾಗತ್ತೆ ಅಂತ ಹೇಳಿದರೆ, ಈ ಒಂದು ದೇಶ ಒಂದು ಚುನಾವಣೆ ಹೇಳುವಂಥ ಏನಾದರೂ ಕಾನೂನು ಇಂಪ್ಲಿಮೆಂಟ್ ಆದರೆ ಆ ಸಂದರ್ಭದಲ್ಲಿ ಮಾತ್ರ 5 ವರ್ಷಗಳ ಅವಧಿಗೆ ಪೂರ್ವವಾಗಿ ಯಾವುದೋ ಒಂದು ಸರ್ಕಾರ ಬಿದ್ದರೆ ಮುಂದೆ ಬರುವ ಚುನಾವಣೆ ಕೇವಲ ಬ್ಯಾಲೆನ್ಸ್ ಪೀರಿಯಡ್ಗೆ ಮಾತ್ರ ಹೇಳುವಂಥದ್ದು ಇವತ್ತು ಸಂವಿಧಾನದಲ್ಲಿ ಇಲ್ಲ. ಆ ಬದಲಾವಣೆಗೆ ನಾವು ಅಮೆಂಡ್ಮೆಂಟ್ ಮಾಡಬೇಕಾಗತ್ತೆ. ಸರ್, ಈಗ ಇನ್ನೊಂದು ಮುಖ್ಯವಾದ ಜನಸಾಮಾನ್ಯನ ಇದರಲ್ಲಿ ನೇಷನ್ಗೆ ಬೇಕಾದ ವೋಕಲ್ ಇದು ಬೇರೆ ಇರುತ್ತೆ, ಅವ್ರ ಥಾಟ್ಸ್ ಬೇರೆ ಇರುತ್ತೆ, ಈ ಲೋಕಲ್ ಇಶ್ಯೂಸ್ ಬೇರೆ ಇರುತ್ತೆ, ಎರಡು ಲೈನ್ ಆಫ್ ಥಿಂಕಿಂಗ್ ಬೇರೆ ಇರುತ್ತೆ. ಹಾಗಿರ್ಬೇಕಾದ್ರೆ ಎಲ್ಲೋ ಒಂದು ಲೋಕಲ್ ಇನ್ಫ್ಲುಯೆನ್ಸ್ ಆಗಿ ಚುನಾವಣೆ ಮೇಲೆ ಪರಿಣಾಮ ಆಗುವಂಥದ್ದು ಅಥವಾ ನ್ಯಾಷನಲ್ ಇನ್ಫ್ಲುಯೆನ್ಸ್ ಆಗಿ ಚುನಾವಣೆ ಮೇಲೆ ಪರಿಣಾಮ, ಇದು ಚುನಾವಣೆಯ ಒಂದು ಡೆಮೊಕ್ರೆಟಿಕ್ ಏನು ಆಶಯ ಇದೆ ಅದರ ಮೇಲೆ ಧಕ್ಕೆ ಆಗತ್ತೆ ಅಂತ ಹೇಳೋ ಬಗ್ಗೆ ಆಗ ನಿಮ್ಗೆ ಹೇಳಿದೆ ಡೌಟಿಂಗ್ ಥಾಮಸಸ್ ಅಂತ, ಇನ್ನೊಂದು ವಿಘ್ನ ಸಂತೋಷಿಗಳು ಅಂತ ಇರ್ತಾರೆ. ಇಂಥವ್ರ ಮನಸ್ಸಲ್ಲಿ ಮಾತ್ರ ಈ ಪ್ರಶ್ನೆ ಬರುವಂಥದ್ದು. 67ರವರೆಗೆ ಈ ಗೊಂದಲ ಇತ್ತಾ? ಇರಲಿಲ್ಲ. ಈಗ 4 ರಾಜ್ಯಗಳಲ್ಲಿ ಒಟ್ಟಿಗೆ ಚುನಾವಣೆ ಆಗ್ತಾ ಇದೆ, ಅಲ್ಲಿ ಸಮಸ್ಯೆ ಇದೆಯಾ? ಅಲ್ಲಿ ಸಮಸ್ಯೆ ಇಲ್ಲ. ಹಾಗಾದರೆ ಸಮಸ್ಯೆ ಇರುವುದೆಲ್ಲಿ? ಇದಕ್ಕೆ ವಿರುದ್ಧವಾಗಿ ಪಾಸಿಟಿವ್ ಆಗಿ ಆಲೋಚನೆ ಮಾಡುವವರಿಗೆ ಹೇಳ್ತೇನೆ, ಒಂದು ಚುನಾವಣೆಯ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ಮತದಾರ ಒಂದೇ ಸಮಯದಲ್ಲಿ ರಾಷ್ಟ್ರೀಯ ವಿಚಾರಧಾರೆಯ ಬಗ್ಗೆಯೂ ಆಲೋಚನೆ ಮಾಡ್ತಾನೆ, ಸ್ಥಳೀಯ ಸಂಸ್ಥೆಗಳ ಬಗ್ಗೆಯೂ ಆಲೋಚನೆ ಮಾಡ್ತಾನೆ. ಚುನಾವಣೆ ಆಗಬೇಕಾದ್ರೆ ಲೋಕಸಭಾ ಅಭ್ಯರ್ಥಿ ಯಾರಿದ್ದಾನೆ ಆತ ಇಡೀ ಕ್ಷೇತ್ರ ಪ್ರವಾಸ ಮಾಡಿಕೊಂಡು ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಮಾತಾಡ್ತಾನೆ, ರಾಷ್ಟ್ರೀಯ ನಾಯಕರು ಬಂದು ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ವಿಧಾನಸಭೆಯ ಅಭ್ಯರ್ಥಿ ಅವನು ತನ್ನ ವಿಧಾನಸಭಾ ಕ್ಷೇತ್ರ ಮತ್ತು ತನ್ನ ರಾಜ್ಯದ ಬಗ್ಗೆ ಮಾತಾಡ್ತಾನೆ. ಒಂದೇ ಅವಧಿಯಲ್ಲಿ ಮತದಾರನಿಗೆ ರಾಷ್ಟ್ರೀಯ ಮತ್ತು ಸ್ಥಳೀಯ ಸ್ಥಳೀಯ ಸಂಗತಿಗಳ ಬಗ್ಗೆ ವಿಚಾರ ಮಾಡುವಂಥ ಒಂದು ಅದ್ಭುತ ಅವಕಾಶ ಸಿಗುತ್ತೆ. ಇದಕ್ಕೆ ವಿರುದ್ಧವಾಗಿ ಎಲ್ಲೋ ಒಂದು ಕಡೆ ನಾವು ಒಂದು ಪರ್ಟಿಕ್ಯುಲರ್ ಸ್ಟ್ಯಾಂಡ್ ತಗೊಳ್ಬೋದು. ನಾನು ವಿಧಾನಸಭೆ ಬಗ್ಗೆ ಮಾತಾಡುವಾಗ ಕೇವಲ ಸ್ಥಳೀಯವಾದ ವಿಚಾರದ ಬಗ್ಗೆ ಮಾತಾಡ್ತಾ ನನ್ನ ದೊಡ್ಡ ಜವಾಬ್ದಾರಿ ರಾಷ್ಟ್ರೀಯವಾಗಿ ಆಲೋಚನೆ ಮಾಡುವಂಥದ್ದು ಮರ್ತು ಬಿಡ್ಬೋದು. ನಾನು ಭಾಷೆ ಪ್ರಮುಖ ಆಗ್ಬೋದು, ರೀಜನಲಿಸಮ್ ಪ್ರಮುಖ ಆಗ್ಬೋದು. ಅದು ಭಾರತದ ಫೆಡರಲ್ ಸ್ಟ್ರಕ್ಚರ್, ಒಕ್ಕೂಟ ವ್ಯವಸ್ಥೆಗೆ ಅದು ವಿರುದ್ಧ. ಅದು ಮತ್ತು ಜನರ ಭಾವನೆಗಳನ್ನು ಈ ರೀತಿಯಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು ರಾಜಕಾರಣಿಗಳು.
ಅದಕ್ಕೆ ವಿರುದ್ಧವಾಗಿ ಇದು ಎರಡೂ ಚುನಾವಣೆ ಒಟ್ಟಿಗಾದರೆ ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಧಾನ ವಿಷಯ ಆಗತ್ತೆ. ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ನಾನೊಬ್ಬ ರಾಜ್ಯದ ಪ್ರಜೆಯಾಗಿ ಯಾವ ರೀತಿ ಆಲೋಚನೆ ಮಾಡಬೇಕು. ಸೊ ನಾನಾಗಿ ಹೇಳಿದೆ ಅಲ್ಲ, ವಿಘ್ನ ಸಂತೋಷಿಗಳು ಮಾತ್ರ ಈ ಥರ ಆಲೋಚನೆ ಮಾಡ್ತಾರೆ. ರಾಷ್ಟ್ರೀಯವಾಗಿ ಆಲೋಚನೆ ಮಾಡುವವರು, ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ಆಲೋಚನೆ ಮಾಡುವವರು ಇದನ್ನು ವೆಲ್ಕಮ್ ಮಾಡ್ತಾರೆ. ಅವ್ರ ಹತ್ರ ಪ್ರಶ್ನೆ ಇದೆ. ಒಂದು, 67ರವರೆಗೆ ಯಾಕೆ ಈ ಚಿಂತನೆ ಬರಲಿಲ್ಲ? ಯಾಕೆ ಸಂವಿಧಾನ ಕರ್ತೃಗಳು ಡಾಕ್ಟರ್ ಅಂಬೇಡ್ಕರ್ ಅಂತ ಮಹಾನ್ ವ್ಯಕ್ತಿಗಳಿಗೆ ಇಲ್ಲಿ ಈಗ ಇರುವವರಿಗಿಂತ ಅವರು ಕಡಿಮೆ ಬುದ್ಧಿವಂತರ? ಅವರು ಇದನ್ನು ಸಮಗ್ರವಾಗಿ ಆಲೋಚನೆ ಮಾಡಿದ್ದಾರೆ. ಎರಡನೇದ್ದು, ಇಷ್ಟು ವರ್ಷಗಳ ನಂತರವೂ ದೇಶದ 4 ರಾಜ್ಯಗಳಲ್ಲಿ ಈ ಚುನಾವಣೆ ಇವತ್ತು ಒಂದೇ ತಾರೀಕಿಗೆ ಆಗ್ತಾ ಇದೆ. ಅಲ್ಲಿ ಯಾವ ಸಮಸ್ಯೆಗಳು ಬಂದಿಲ್ಲ. ಹಾಗಾಗಿ ಈ ಪ್ರಶ್ನೆ, ಅದಕ್ಕೆ ನಾನು ಹೇಳ್ತೇನೆ, ರೆಲೆವೆನ್ಸ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಸರ್, ಇದರಿಂದ ಆಗುವಂಥ ಉಪಯೋಗಗಳೇನು ಅಂತ? ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಆದರೆ ಕಳೆದ ಒಂದು ಎಲೆಕ್ಷನಲ್ಲಿ 60,000 ಕೋಟಿ ಲೋಕಸಭಾ ಎಲೆಕ್ಷನ್ ಖರ್ಚಾಯಿತು. ಸೊ ನಾವು ಎಷ್ಟು ಸೇವ್ ಮಾಡ್ಬೋದು ಅಂತ ಪಾರ್ಟಿಗೆ ಅನ್ಸುತ್ತೆ? ಇದು ಟ್ಯಾಕ್ಸ್ ಪೇಯರ್ಸ್ ಮನಿ. ನೀವು ನೇರವಾಗಿ ಚುನಾವಣೆಯ ಸಮಯದಲ್ಲಿ ಚುನಾವಣಾ ಆಯೋಗ ಖರ್ಚು ಮಾಡಿದ ವಿವರವನ್ನು ಕೊಡ್ತಾ ಇದ್ದೀರಿ. ಪಕ್ಷಗಳು ಎಷ್ಟು ಖರ್ಚು ಮಾಡಿದ್ದಾವೆ? ಪಕ್ಷವನ್ನು ಬಿಟ್ಟು ವ್ಯಕ್ತಿಗಳು ಎಷ್ಟು ಖರ್ಚು ಮಾಡಿದ್ದಾರೆ? ಜನಸಾಮಾನ್ಯನಿಗೆ ಹೆಚ್ಚಾಗಿ ಅನಿಸುವಂಥದ್ದು ಅವನ ಟ್ಯಾಕ್ಸ್ ಮನಿ ಎಷ್ಟು ಸೇವ್ ಆಗತ್ತೆ ಅಂತ ಇಲ್ಲ. ಇದು ಮತ್ತೆ ತುಂಬ ಸೀಮಿತವಾಗಿ ಆಲೋಚನೆ ಮಾಡುವಂಥದ್ದು. ಒಂದು, ಚುನಾವಣೆಯ ಸಂದರ್ಭದಲ್ಲಿ ಏನು ಖರ್ಚಾಗತ್ತೆ, ಯಾವ ಹಣ ಚಲಾವಣೆಗೆ ಬರುತ್ತೆ, ಅದರ ಇಂಪ್ಯಾಕ್ಟ್ ಇಕಾನಮಿ ಮೇಲೆ ಏನು, ಅದು ಕೇವಲ ಅವನು ನೇರ ಟ್ಯಾಕ್ಸ್ ಮನಿ ಮಾತ್ರ ಅಲ್ಲ. ಹಣದುಬ್ಬರಕ್ಕೆ ಏನು ಕಾರಣ ಆಗುತ್ತೆ, ಅದು ಅವನ ಜೇಬಿಗೆ ವಿದ್ಯೆ ಬೀಳಿಸೋದು. ಅವನಿಗದು ಗೊತ್ತಿಲ್ಲ ಪಾಪ, ಅಷ್ಟೇ. ಇನ್ನು ಎರಡನೇದು, ಬಹಳ ಪ್ರಮುಖವಾದದ್ದು ಸಮಯ. ಮೂರನೇ ಅತ್ಯಂತ ಪ್ರಮುಖ ಅಂಶ ಅಭಿವೃದ್ಧಿ. ನಿಮ್ಮ ಏನು ಕಾರ್ಯಾಂಗ ಇದೆ, ದಿನನಿತ್ಯ ಚುನಾವಣೆಗಳಾಗ್ತಾ ಇದ್ದರೆ ವಿತ್ 2-3 months ಆಫ್ ಎಲೆಕ್ಷನ್ ಕಮಿಷನ್ ಕೋಡ್ ಆಫ್ ಕಾಂಡಕ್ಟು, ಅದರ ಇಂಪ್ಯಾಕ್ಟ್ ಎಲ್ಲ ಮಾಡಿದಾಗ ಅವನಿಗೆ ಎಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ? ಐ ಡೋಂಟ್ ಹ್ಯಾವ್ ಎಕ್ಸಾಕ್ಟ್ ಫಿಗರ್ಸ್ ಕ್ವಾಂಟಿಫೈ ಮಾಡಿದರೆ. ನಿಮಗೆ ಗೊತ್ತಿದೆ, ಚುನಾವಣೆಯ ಸಂದರ್ಭದಲ್ಲಿ ದೇಶದ ಸಂಪೂರ್ಣ ಆಡಳಿತ ವ್ಯವಸ್ಥೆ, ದೇಶದ ಇಂಟರ್ನಲ್ ಸೆಕ್ಯೂರಿಟಿ ನೋಡಿಕೊಳ್ಳುವಂಥ ವ್ಯವಸ್ಥೆಗಳು ಏನು ಮಾಡ್ತಿರ್ತಾರೆ ಹೇಳಿ? ಚುನಾವಣೆ ಮತ್ತು ಮತ್ತೆ ಚುನಾವಣೆ ಬರ್ತಾ ಇದ್ದಾಗ ಲಾಜಿಸ್ಟಿಕ್ಸ್, ವೈಷಮ್ಯ, ಅದರ ಇಂಪ್ಯಾಕ್ಟ್ ಎಷ್ಟಿದೆ? ಸೊ ನೀವು ಒಂದು ಸರ್ಕಾರವನ್ನು ಚುನಾವಣೆ ಮಾಡೋದು 5 ವರ್ಷ ಆಡಳಿತ ಒದಗಿಸಿ ಅಂತ ಹೇಳಿ ಸಂವಿಧಾನ ಅವಕಾಶ ಕೊಟ್ಟಿರುವಂಥ 5 ವರ್ಷ. ಯಾಕೆ ಅಂತ ಹೇಳಿದರೆ, ಒಂದು ಪಕ್ಷ ಯಾವುದು ಅಧಿಕಾರಕ್ಕೆ ಬರುತ್ತೆ 5 ವರ್ಷಗಳ ಕಾಲ ನಿರಂತರವಾಗಿ ಅಭಿವೃದ್ಧಿಯ ಬಗ್ಗೆ ಆಲೋಚನೆ ಮಾಡಿಕೊಂಡು ಆಡಳಿತ ನಡೆಸಬೇಕಂತ. ಹಾಗೆ ಮಾಡಲಿಕ್ಕೆ ಆಗ್ತಾ ಇದೆಯಾ ಇವತ್ತು? ಈಗ ಕಳೆದ 2014ರಿಂದ ನಮ್ಮ ದೇಶದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದೇ ಪಕ್ಷ ಅಥವಾ ಒಂದೇ ಕೋಯಲಿಷನ್ ಸರ್ಕಾರ ನಡೀತಾ ಇದೆ. 1991 ನಂತರ ಮೊದಲನೇ ಬಾರಿಗೆ 2041ನಲ್ಲಿ ಈ ದೇಶದಲ್ಲಿ ಒಂದು ರಾಜಕೀಯ ಪಕ್ಷಕ್ಕೆ ಸರಳ ಬಹುಮತ ಸಿಕ್ಕಿದ್ದು. 2014, ಹೌದು. ಸೊ 91ನಿಂದ 2014ವರೆಗೆ ಬಿಕಾಸ್ ಆಫ್ ಕೋಯಲಿಷನ್ ಗವರ್ಮೆಂಟ್ಸ್ ಎಷ್ಟೆಲ್ಲ ತೊಂದರೆಗಳಾಗಿದೆ. ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದಾಗ ಮೊದಲನೇ ಬಾರಿ 13 ದಿವಸಕ್ಕೆ, ಆಮೇಲೆ 13 ತಿಂಗಳಿಗೆ, ಮತ್ತೆ 4.5 ವರ್ಷಕ್ಕೆ. ಅಂದರೆ ಆ ಅವಧಿಯಲ್ಲಿ 3 ಚುನಾವಣೆ ಮಾಡಬೇಕಾಯಿತು. ಅದರ ಇಂಪ್ಯಾಕ್ಟ್ ಏನಿದೆ? ಸೊ ಸಮಯ, ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯನ್ಸಿ, ಡೆವಲಪ್ಮೆಂಟಲ್ ಪ್ರೋಗ್ರಾಮ್ನ ಕಂಟಿನ್ಯೂಟಿ, ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್, ಆ್ಯಂಡ್ ದೆನ್ ಜನರಲ್ಲಿ ದ್ವೇಷದ ಭಾವನೆ ಹುಟ್ಕೊಳ್ಳೋದು ಚುನಾವಣೆ ಸಂದರ್ಭದಲ್ಲಿ, ತುಂಬ ಕಪ್ಪು ಹಣದ ಬಳಕೆ, ವ್ಯಕ್ತಿಗಳು ಅನಗತ್ಯವಾಗಿ ಚುನಾವಣೆ ಗೆಲ್ಲಬೇಕು ಅನ್ನೋದಕ್ಕಾಗಿ ಮಾಡಬಾರ್ದೆಲ್ಲ ಮಾಡ್ತಿರುವಂಥದ್ದು, ಈ ಎಲ್ಲ ಸಂಗತಿ ಓದಿದ್ದೀವಿ ನಾವು. ಎಸ್, ಡೆಮಾಕ್ರೆಟಿಕ್ ಸಿಸ್ಟಮಲ್ಲಿ ಚುನಾವಣೆ ಪ್ರಮುಖ, ಆದರೆ ಚುನಾವಣೆಯೇ ಎಲ್ಲವೂ ಅಲ್ಲ ಅಲ್ವಾ? ಆ ಚುನಾವಣೆ ಯಾಕೆ ಅಂತ ಹೇಳಿದ್ರೆ ಸರ್ಕಾರ ನಡೆಸೋದಕ್ಕಾಗಿ. ಸರ್ಕಾರ ಯಾಕೆ ನಡೆಸೋದು ಹೇಳಿದರೆ, ಜನಸಾಮಾನ್ಯರ ಆಸ್ಪಿರೇಷನ್ಸ್ ಏನಿದೆ, ತಾವು ಚುನಾಯಿಸಿದ ಪಕ್ಷದಿಂದ ಅಥವಾ ಸರ್ಕಾರದಿಂದ ಒಂದಷ್ಟು ಅಭಿವೃದ್ಧಿಯ ಕಾರ್ಯಕ್ರಮಗಳಾಗಬೇಕಂತ. ಇದೆಲ್ಲದಕ್ಕೂ ಪರಿಹಾರ ಇರುವಂಥದ್ದು ಒನ್ ನೇಷನ್ ಒನ್ ಎಲೆಕ್ಷನ್. ಸರ್, ಈ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಈಗ ವಿರೋಧ ಪಕ್ಷಗಳು ವಾಪಸ್ ಹೊರೆಯುತ್ತಿರುವಂಥದ್ದು ನಿಮ್ಗೆ ಅನ್ಸತ್ತಾ? ಎಲ್ಲರೂ ಒಂದು ಒಗ್ಗಟ್ಟಾಗಿ ಇದನ್ನ ತಗೊಂಡು ಹೋಗ್ಬೇಕು, ಜನಸಾಮಾನ್ಯನಿಗೋಸ್ಕರ ಇದನ್ನ ತರಬೇಕು, ಈ ಕಾಯ್ದೆ ತರಬೇಕು ಅಂತ. ಇದನ್ನ ಇಂಗ್ಲಿಷಲ್ಲಿ ಹೇಳ್ತೇನೆ, ದಿಸ್ ಮಾಡೆಲ್ ಕಾಲ್ಡ್ ಡೆಮೋಕ್ರಸಿ ಅಂತ ಹೇಳುವಂಥ ಒಂದು ವ್ಯವಸ್ಥೆ, ದಿಸ್ ಇಸ್ ಮೆಂಟ್ ಫಾರ್ ಎ ವೆರಿ ಎನ್ಲೈಟನ್ಡ್ ಸಿಟಿಸನ್ರಿ. When there is enlightened citizenry, there is enlightened leadership. And when there is enlightened leadership,
there is accountability, there is responsibility, and there is answerability. This will bring in absolute professionalism. ನಮ್ಮ ದೇಶದ ಸಂವಿಧಾನದಲ್ಲಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ ಮೂರು ವಿಭಾಗಗಳನ್ನು ಯಾಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರೆ, ದರ್ ಇಸ್ ಎ ಡಿಫೈನ್ಡ್ ರೋಲ್ ಫಾರ್ ಈಚ್ ಒನ್ ಆಫ್ ಅಸ್. ಒಬ್ಬರ ಅಧಿಕಾರಕ್ಕೆ ಇನ್ನೊಬ್ಬರು ಕೈ ಹಾಕಿದಾಗ, ಟ್ರೆಸ್ಪಾಸಿಂಗ್ ಅಂತ ಹೇಳ್ತೀವಲ್ಲ, ಆ ಸಮಯದಲ್ಲಿ ಗೊಂದಲ ಸೃಷ್ಟಿಯಾಗ್ತದೆ. ಈ ಮೂರು ಅಂಗಗಳು ಒಂದಕ್ಕೆ ಒಂದು ಪೂರಕವಾಗಿ ತಮ್ಮ ಜವಾಬ್ದಾರಿನ ಅರಿತುಕೊಂಡು ಕೆಲಸ ಮಾಡಿದಾಗ ಜನಸಾಮಾನ್ಯರ ಬದುಕು ಹಸನಾಗತ್ತೆ. ಅದಾಗಬೇಕಾದ್ರೆ ಈ ಈಗ ನೀವು ರಾಜಕೀಯ ಪಕ್ಷಗಳ ಉಲಟ್ ಪಲಟ್ ಅಂತ ಹೇಳ್ತೀವಲ್ಲ, ಆಗೋದನ್ನ ನೋಡ್ತೀವಿ. ಕಾರ್ಯಾಂಗ ಅದೇ ಕಂಟಿನ್ಯೂ ಆಗ್ತಿರುತ್ತೆ, ನ್ಯಾಯಾಂಗ ಅದೇ ಕಂಟಿನ್ಯೂ ಆಗ್ತಿರುತ್ತೆ. ಹಾಗಾದರೆ ಶಾಸಕಾಂಗ ಕೂಡ ಕಂಟಿನ್ಯೂ ಆಗಬೇಕು ಬೇಡವಾ? ಈಸ್ ಇಟ್ ನಾಟ್ ದ ಮಿನಿಮಮ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಡೆಮೋಕ್ರೆಟಿಕ್ ಸಿಸ್ಟಮ್? ಅದು ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ವ್ಯವಸ್ಥೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮತ್ತು ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದ ಮನಸ್ಸಿನಲ್ಲಿ ಏನೋ ಹೊಸ್ತು ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ನೀವು ಕೇಳಿದ ಕೆಲವು ಪ್ರಶ್ನೆಗಳು, ಇದರಿಂದ ರೀಜನಲ್ ಏನೋ ಆಸ್ಪಿರೇಷನ್ಸ್ ಇದೆ, ಅದಕ್ಕೆ ಧಕ್ಕೆ ಆಗುತ್ತೆ, ಅಥವಾ ಯಾರಿಗೂ ಅನುಕೂಲ ಆಗುತ್ತೆ. ಇದು ಲೋಕಸಭೆ ಮತ್ತು ರಾಜ್ಯಸಭೆಗೆ, ಇದು ವಿಧಾನಸಭೆಗೆ ಒಟ್ಟಿಗೆ ಚುನಾವಣೆ ಮಾಡಿದರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಅನುಕೂಲ ಆಗುತ್ತೆ. ಇದೆಲ್ಲವೂ ಕೂಡ ಯಾವಾಗ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ, ಯಾವಾಗ ನಿಮ್ಮ ಪಕ್ಷದ ಧ್ಯೇಯ ಧೋರಣೆಯ ಬಗ್ಗೆ, ಕಾರ್ಯಕ್ರಮಗಳಿಗೆ ನಿಮಗೆ ವಿಶ್ವಾಸ ಇಲ್ಲ, ನಿಮ್ಮ ಕಾಲಿನ ಕೆಳಗೆ ಇದು ಕಾರ್ಪೆಟನ್ನು ಯಾರೋ ಹೇಳ್ಕೊಂಡು ಹೋಗ್ತಾರೆ ಅನ್ನಿಸ್ತಾ ಇದೆ, ಇದು ನಿಮ್ಮ ಇನ್ಕಾಂಪಿಟೆನ್ಸ್. ಇದು ಇಫ್ ಯು ಆರ್ ಎ ಪೊಲಿಟಿಕಲ್ ಪಾರ್ಟಿ ಆ್ಯಂಡ್ ಯುವರ್ ಕನ್ವಿಕ್ಷನ್ ಆನ್ ಯುವರ್ ಐಡಿಯಾಲಜಿ ಆ್ಯಂಡ್ ಯುವರ್ ಪ್ರೋಗ್ರಾಮ್ಸ್, ಯು ಮಸ್ಟ್ ಫೇಸ್ ಇಟ್. ಮತ್ತು ಇದು ಹೊಸದಾಗೇನೋ ಮಾಡಲಿಕ್ಕೆ ಹೊರಟಿಲ್ಲ. ಯಾವುದು ಇತ್ತು, ಯಾವುದನ್ನು ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ನೀವು ನಾಶ ಮಾಡಿದ್ದೀರಿ, ಅದನ್ನು ಮತ್ತೆ ರೀಎಸ್ಟಾಬ್ಲಿಷ್ ಮಾಡುವಂಥ ಪ್ರಯತ್ನ ಯಾವುದೋ ಒಂದು ಪಕ್ಷದ ಸ್ವಾರ್ಥಕ್ಕಾಗಿ ಅಲ್ಲ, ದೇಶ ಹಿತಕ್ಕಾಗಿ. ದೇಶದಲ್ಲಿ ಸಮಯ ಹಾಳಾಗಬಾರ್ದು, ದೇಶದ ಸಂಪನ್ಮೂಲ ಹಾಳಾಗಬಾರ್ದು, ದೇಶದ ಮಾನವ ಸಂಪನ್ಮೂಲ ಹಾಳಾಗಬಾರ್ದು, ಚುನಾವಣೆಯಲ್ಲಿ ವರ್ಷ ಪೂರ್ತಿ ನೀವು ಕಳೆದು ಹೋಗಬಾರ್ದು, ಇಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ನಿಂದ ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತ ಆಗಬಾರ್ದು. ಇದೆಲ್ಲವೂ ಸರಿಯಾದ ಉದ್ದೇಶಗಳೇ, ಅದಕ್ಕಾಗಿ ಇದನ್ನು ಹಮ್ಮಿಕೊಂಡಿರುವಂಥದ್ದು. ಒನ್ ನೇಷನ್, ಈಗ ನಾವು ಎಲೆಕ್ಷನ್ ನೋಡಿದಾಗ ತುಂಬ ಕಂಪ್ಲೇಂಟ್ ಜನರು ಮಾಡ್ತಾರೆ, ವೋಟಿಂಗ್ ಜನ ವೋಟ್ ಮಾಡಲ್ಲ ಅಂತ. ಈ ಒನ್ ನೇಷನ್ ಒನ್ ಎಲೆಕ್ಷನ್ ಆದಮೇಲೆ ಜನರ ಭಾಗವಹಿಸುವಿಕೆ, ಪಾರ್ಟಿಸಿಪೇಷನ್ ಇನ್ ಎಲೆಕ್ಷನ್ ಜಾಸ್ತಿ ಆಗತ್ತೆ ಅಂತ ಅನ್ಸುತ್ತೆ. ಅದಕ್ಕೆ ಒಂದು ಉಲ್ಟಾ ಕ್ವಶನ್ ಕೇಳ್ತೀನಿ ನಾನು. ಪ್ರತಿನಿತ್ಯ ಅದು ಒಂದು 5 ವರ್ಷದ ಅವಧಿಯಲ್ಲಿ ನೀವು ಒಂದು 6-8 ಬಾರಿ ಚುನಾವಣೆಗೆ ವೋಟ್ ಹಾಕಬೇಕು ಅಂತ ಹೇಳಿದರೆ ನಿಮಗೆ ಒಂಥರ ಅಸಡ್ಡೆ ಅನಿಸೋದು. ಏನು ಯಾವಾಗ ನೋಡಿದ್ರು ಚುನಾವಣೆ, ಯಾವಾಗ ನೋಡಿದ್ರು ಸಮಯ ಹಾಳು ಮಾಡ್ತಾರೆ, ಸುಮ್ಮನೆ ಇದು ಏನು ಅರ್ಥ ಇಲ್ಲ, ಮತ್ತೆ ಜಗಳ ಮಾಡಿಕೊಂಡು ಮತ್ತೆ ಸರ್ಕಾರ ಬೀಳುತ್ತೆ ಹೇಳೋ ಭಾವನೆ ಬರುತ್ತಾ ಇಲ್ವಾ? ನಾನು ಇದನ್ನು ಖಂಡಿತವಾಗಿ ಪಾಸಿಟಿವ್ ಆಗಿ ನೋಡ್ತೀನಿ. 5 ವರ್ಷಕ್ಕೆ ಒಂದ್ಸಲ ಚುನಾವಣೆ ಆಗುತ್ತೆ, 5 ವರ್ಷ ನಿರಂತರ ಆಡಳಿತ ಮಾಡುವಂಥ ಸರ್ಕಾರ ಬರುತ್ತೆ ಹೇಳಿದರೆ ಜನ ಹೆಚ್ಚಿನ ಉತ್ಸಾಹದಿಂದ ಭಾಗವಹಿಸ್ತಾರೆ ಅಂತ ನನ್ನ ಭಾವನೆ ಒಂದು. ಇನ್ನು ಎರಡನೇದು, ಆಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಅನಿಸಿತ್ತು ನನಗೆ. ತುಂಬ ಸಂದರ್ಭಗಳಲ್ಲಿ ನಾವು ನಮ್ಮ ಮತದಾರರನ್ನು, ಅವರ ಮೆಚಾರಿಟಿಯನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. 67ರವರೆಗೆ ಮತ್ತು 67ರ ನಂತರ ಈಗ ಆಗ್ತಿರುವಂಥ ಚುನಾವಣೆಗಳಲ್ಲೂ ಕೂಡ ಒಂದೇ ದಿವಸ ವಿಧಾನಸಭೆಗೆ ಮತ್ತು ಲೋಕಸಭೆಗೆ ಚುನಾವಣೆ ಆದಾಗ ಜನ ಅವರ ಆಯ್ಕೆಯನ್ನು ಭಾಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ಅವರು ಲೋಕಸಭೆ ಚುನಾವಣೆ ಆದಾಗ ಒಂದು ಪಕ್ಷಕ್ಕೆ ಓಟ್ ಕೊಟ್ಟಿದ್ದಾರೆ, ಅದೇ ದಿವಸ ವಿಧಾನಸಭೆ ಚುನಾವಣೆ ಆದಾಗ ಇನ್ನೊಂದು ಪಕ್ಷಕ್ಕೆ ಓಟ್ ಕೊಟ್ಟಿದ್ದಾರೆ, ಅಥವಾ ಇನ್ನೊಂದು ಅಭ್ಯರ್ಥಿಗೆ ಓಟ್ ಕೊಟ್ಟಿದ್ದಾರೆ. ಅಂತ ಹೇಳಿದರೆ ಅವರ ಆಯ್ಕೆ, ಅವರ ಮೆಚಾರಿಟಿಯನ್ನು ನಾವು ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಹಾಗಾಗಿ ಪಾಸಿಟಿವ್ ಆಗಿ ಆಲೋಚನೆ ಮಾಡಿದಾಗ ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಹೇಳಿದರೆ, ಮತ್ತು ಇದನ್ನು ಗಮನಿಸಿದ್ದಾರೆ, ಎರಡೂ ಚುನಾವಣೆ ಒಟ್ಟಿಗೆ ಆದಾಗ ಮತದಾನದ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಅಂಥೇಳಿ. ಉದಾಹರಣೆಗೆ ಈಗ ಬೆಂಗಳೂರು ನಗರದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೇವೆ. ಬೆಂಗಳೂರು ನಗರದಲ್ಲಿ ವಿಧಾನಸಭೆಯ ಚುನಾವಣೆಗೆ ಇರುವ ಆಸಕ್ತಿ ಮತ್ತು ಲೋಕಸಭಾ ಚುನಾವಣೆಗೆ ಇರುವ ಆಸಕ್ತಿಯಲ್ಲಿ ವ್ಯತ್ಯಾಸ ಇದೆ. ಲೋಕಸಭೆಗೆ ಹೆಚ್ಚು ಜನ ವೋಟ್ ಮಾಡ್ತಾರೆ. ನೀವು ಬೇಕಾದ್ರೆ ಕಳೆದ ಎಷ್ಟೋ ವರ್ಷಗಳ ವೋಟ್ ತೆಗೆದು ನೋಡಿ, ಲೋಕಸಭೆಗೆ ಅದು ಕಡಿಮೆ ಆಗುತ್ತೆ. ಅಕಸ್ಮಾತ್ ಲೋಕಸಭೆ ಮತ್ತು ವಿಧಾನಸಭೆ ಒಟ್ಟಿಗೆ ಆದರೆ ಆ ಪರ್ಸೆಂಟೇಜ್ ಖಂಡಿತವಾಗಿ ವಿಧಾನಸಭೆಗೆ ಜಾಸ್ತಿ ಆಗುತ್ತೆ. ಇದು ಪಾಸಿಟಿವ್, ಆ್ಯಕ್ಚುಲಿ ಡೆಫಿನೆಟ್ಲಿ ಪಾಸಿಟಿವ್. ಒಟ್ಟಲ್ಲಿ ನೀವು ಒಂದು ಆಗ ಪ್ರಶ್ನೆ ಕೇಳಿದ್ರಿ, ವಿರೋಧ ಪಕ್ಷ ಅಂತ ಹೇಳಿದ ತಕ್ಷಣ, ವಿರೋಧ ಪಕ್ಷ ಹೇಳಿದ ಕೂಡಲೇ ವಿರೋಧ ಮಾಡಲಿಕ್ಕೆ ಇರೋದಲ್ಲ, ಇಟ್ ಈಸ್ ಕಾಂಪ್ಲಿಮೆಂಟರಿ. ವಿಧಾನ ಸಭೆಯಲ್ಲಿ ಅಥವಾ ಲೋಕಸಭೆಯಲ್ಲಿ ವಿರೋಧ ಪಕ್ಷಗಳು ಈ ಡೆಮಾಕ್ರಸಿಯಲ್ಲಿ ಯಾಕೆ ಇರ್ತಾವೆ ಅಂತ ಹೇಳಿದರೆ, ಆಡಳಿತ ಪಕ್ಷ ಟೇಕನ್ ಫಾರ್ ಗ್ರಾಂಟೆಡ್ ಆಗಬಾರ್ದು.
ಆಡಳಿತ ಪಕ್ಷ ತೆಗೆದುಕೊಳ್ಳುವಂಥ ನಿರ್ಣಯಗಳಲ್ಲಿ ಅಕಸ್ಮಾತ್ ಕುಂದುಕೊರತೆಗಳಿದ್ರೆ ಜನರ ಭಾವನೆಯನ್ನ ಅಲ್ಲಿ ಪ್ರತಿಬಿಂಬಿಸಲಿಕ್ಕೆ ಒಟ್ಟು ಚರ್ಚೆಯ ಮೂಲಕ ನಾವು ಏನು ಕಾನೂನುಗಳನ್ನು ಮಾಡ್ತೇವೆ ಆ ಕಾನೂನು ಇನ್ನೂ ಹೆಚ್ಚಿನ ತೂಕದ ಕಾನೂನಾಗಲಿಕ್ಕೆ ದರ್ ಇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಫಾರ್ ದ ಒಪೋಸಿಷನ್ ಪಾರ್ಟಿ. ಈಗ ನಾನು ಒಂದು ಆಡಳಿತ ಪಕ್ಷದಲ್ಲಿ ಇರಬೇಕಾದ್ರೆ ನನ್ನ ಪಕ್ಷ ತೆಗೆದುಕೊಳ್ಳುವ ನಿರ್ಣಯಗಳನ್ನು ಸಾರ್ವಜನಿಕವಾಗಿ ಖಂಡಿಸ್ಲಿಕ್ಕಾಗೋದಿಲ್ಲ, ಸದನದಲ್ಲಿ ವಿಪ್ ಇಶ್ಯೂ ಆಗೋದ್ರಿಂದ ಅದರ ವಿರುದ್ಧ ಓಟ್ ಹಾಕ್ಲಿಕ್ಕಾಗೋದಿಲ್ಲ, ವಿರೋಧ ಪಕ್ಷಕ್ಕೆ ಮುಜುಗರ ಇರೋದಿಲ್ಲ. ಅಕಸ್ಮಾತ್ ಯಾವುದೋ ಒಂದು ನಿರ್ಣಯ ಒಂದು ಸರ್ಕಾರ ಇವತ್ತು ಮಂಡನೆ ಮಾಡ್ತಾ ಇದೆ ಅಂತ ಹೇಳಿದರೆ ಅದರಲ್ಲಿರೋ ಹುಳುಕುಗಳನ್ನು ಯಾರು ಎತ್ತು ತೋರಿಸ್ಬೇಕು? ಸೊ ವಿರೋಧಕ್ಕಾಗಿ ಅಲ್ಲ, ವಿರೋಧ ಜನರ ಆಸ್ಪಿರೇಷನ್ಸ್ ಏನಿದೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಲಿಕ್ಕೆ. ನಾನು ಯಾವುದೇ ಪಕ್ಷದಲ್ಲಿರಲಿ, ಆಡಳಿತ ಪಕ್ಷದಲ್ಲಿರಲಿ, ವಿರೋಧ ಪಕ್ಷದಲ್ಲಿರಲಿ, ನನ್ನ ಜವಾಬ್ದಾರಿ ಏನು? ಆ ವ್ಯವಸ್ಥೆಯ ಮೂಲಕ ಜನಪರವಾದ ಕಾನೂನುಗಳನ್ನು ಮಾಡುವಂಥದ್ದು. ಯಾವ ಜನಪರ ಕಾನೂನುಗಳನ್ನು ಮಾಡಿದ್ದೇವೆ ಆ ಕಾನೂನುಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇದ್ದಾವ ಇಲ್ಲ, ಆ ಕಾನೂನಿನ ಉದ್ದೇಶ ಜನರಿಗೆ ಪೂರಕವಾಗಿ ಇದೆಯೋ ಇಲ್ವೋ, ಅದು ಸರಿಯಾಗಿ ಆಡಳಿತ ವ್ಯವಸ್ಥೆಯ ಮೂಲಕ ಜನರಿಗೆ ಮುಟ್ತಾ ಇದೆಯಾ ಇಲ್ವಾ? ಸರ್ಕಾರದಲ್ಲಿದ್ದಾಗ ನೀವು ಇದನ್ನು ಹೆಚ್ಚು ಗಮನಿಸದೇ ಇರ್ಬೋದು. ವಿರೋಧ ಪಕ್ಷದಲ್ಲಿದ್ದಾಗ ಯು ಕ್ಯಾನ್ ಬಿಕಮ್ ಐಸ್ ಆ್ಯಂಡ್ ಇಯರ್ಸ್ ಆಫ್ ದಿ ಜನರಲ್ ಪಬ್ಲಿಕ್. ಸೊ ವಿರೋಧಕ್ಕಾಗಿ ಅಲ್ಲ, ವಿರೋಧ ಜನಪರವಾದ ಕಾರ್ಯಕ್ರಮಕ್ಕಾಗಿ. ಹಾಗಾಗಿ ಈ ಒನ್ ನೇಷನ್ ಒನ್ ಇಲೆಕ್ಷನ್ನಲ್ಲಿ ನಮ್ಮ ದೇಶದ ಜನಸಾಮಾನ್ಯರಿಗೆ ಎಷ್ಟು ಅನುಕೂಲ ಆಗತ್ತೆ ನಮಗೆಲ್ಲರಿಗೂ ಗೊತ್ತಿದೆ. ಚುನಾವಣೆ ಬಂದ ತಕ್ಷಣ ಏನು ನೀತಿ ಸಂಹಿತೆ ಜಾರಿ ಆಗತ್ತೆ, ಆಗ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮ ಆಗೋದಿಲ್ಲ. ಸಮಸ್ಯೆ ಆಗೋದು ಯಾರಿಗೆ ಹೇಳಿ? ಜನಸಾಮಾನ್ಯರಿಗೆ. ಅದರ ಬಗ್ಗೆ ನಾವೇನು ಆಲೋಚನೆ ಮಾಡಿದ್ದೀವಿ? ಅನಿವಾರ್ಯ ಚುನಾವಣೆ 5 ವರ್ಷಕ್ಕೊಂದ್ಸಲಿ ಅದನ್ನು ಎದುರಿಸುವ. ಅದರ ಮಧ್ಯದ ಅವಧಿಯಲ್ಲಿ ನಮ್ಮ ಆಡಳಿತ ವ್ಯವಸ್ಥೆ ಜನಪರವಾಗಿ ಕೆಲಸ ಮಾಡಲಿಕ್ಕೆ ನಾವು ಅವಕಾಶ ಕೊಡಬೇಕು. ಸೊ ದಿಸ್ ಇಸ್ ದ ರಿಯಾಲಿಟಿ. ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಒನ್ ನೇಷನ್ ಒನ್ ಇಲೆಕ್ಷನ್ ಬಗ್ಗೆ ತುಂಬ ವಿಸ್ತೃತವಾಗಿ ಯಾಕೆ ಬೇಕು ಅಂತ ಹೇಳುವ ಬಗ್ಗೆ ಹೇಳಿದ್ರಿ. ವ್ಯವಸ್ಥೆ ಬದಲಾಗಬೇಕು ಅಂತ ಹೇಳೋದು ನಿಮ್ಮ ಆಶಯ. ಜನಸಾಮಾನ್ಯನ ಜೀವನಕ್ಕೆ ಏನೋ ಒಂದು ಹೊಸ ರೀತಿಯ ಆಡಳಿತ ವ್ಯವಸ್ಥೆ ಬದಲಾವಣೆಯಿಂದ ಜನಸಾಮಾನ್ಯನ ಜೀವನ ಮಟ್ಟ ಇನ್ನೂ ಹೆಚ್ಚಾಗ್ತದೆ, ಅವನ ದೈನಂದಿನ ಚಟುವಟಿಕೆಗಳ ಸರಳೀಕರಣ ಆಗತ್ತೆ ಅಂತ ಹೇಳೋ ಒಂದು ಭಾವನೆ ನೀವು ವ್ಯಕ್ತಪಡಿಸಿದ್ರಿ ಸರ್. ಕೆಲವೊಂದು ಕಾನೂನುಗಳು ಬದಲಾದಾಗೆ ಹಲವಷ್ಟು ಬದಲಾವಣೆಗಳು ಸಮಾಜದಲ್ಲಿ ಕಾಣಸಿಗ್ತದೆ ಅಂತ. ಇಷ್ಟೊತ್ತು ನೀವು ಮಾತಾಡಿದ್ರಿ, ನಮ್ಮ ವೀಕ್ಷಕರಿಗೆ ಹಲವಾರು ವಿಷಯಗಳನ್ನು ಹೇಳಿದ್ರಿ. ಅದಕ್ಕಾಗಿ ನಿಮಗೆ ಧನ್ಯವಾದಗಳು ಸರ್. ಸಂವಿಧಾನ ಹೇಳುವಂಥದ್ದು ಒಂದು ತುಂಬ ಒಳ್ಳೆಯ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ, ಪ್ರೋಗ್ರೆಸಿವ್ ಲೆಜಿಸ್ಲೇಷನ್ ಅಂತ. ನಾವು ಸಂವಿಧಾನದಲ್ಲಿ ತಿದ್ದುಪಡಿಗಳನ್ನು ಯಾಕೆ ಮಾಡ್ತೇವೆ ಅಂತ ಹೇಳಿದರೆ 70-78 ವರ್ಷಗಳ ಹಿಂದೆ ಮಾಡಿದ ಸಂವಿಧಾನದ ಪ್ರಾವಿಷನ್ಸ್ ಇವತ್ತು ಕೆಲವು ಬದಲಾವಣೆಗಳನ್ನು ಅಪೇಕ್ಷೆ ಪಡಬಹುದು. ಅದಕ್ಕೆ ಅವಕಾಶ ಕೊಟ್ಟಿದೆ, ಅದಕ್ಕೆ ಪ್ರೋಗ್ರೆಸಿವ್ ಲೆಜಿಸ್ಲೇಷನ್ ಅಂತ ಹೇಳಿದೆ ನಾನು. ಈಗ ನಾವೇನು ಮಾಡಿದ್ದೀವಿ ಕಳೆದ ಒಂದು 35-40-45-50 ವರ್ಷದಲ್ಲಿ ಹೇಳಿದರೆ, ಯಾವ ಒಂದು ಪ್ರೋಗ್ರೆಸಿವ್ ಲೆಜಿಸ್ಲೇಷನ್ ಇತ್ತು ಅಂದರೆ ಏಕಕಾಲದಲ್ಲಿ ಚುನಾವಣೆಗಳಾಗುವಂಥದ್ದು, ಅದನ್ನು ರಾಜಕೀಯ ಕಾರಣಗಳಿಗಾಗಿ ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ದೇವೆ. ಇವತ್ತು ನಾವು ಹೊಸದಾಗಿ ಏನೂ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಈ ಚುನಾವಣೆಗಳನ್ನು ಏಕಕಾಲದಲ್ಲಿ ಮಾಡದೇ ಇರುವುದರಿಂದ ಆಗಿರುವಂಥ ಅನಾಹುತಗಳು, ಸಮಯ ವ್ಯರ್ಥ ಆಗ್ತಿರುವಂಥದ್ದು, ಮಿತಿಮೀರಿದ ಸಂಪನ್ಮೂಲದ ಬಳಕೆ, ಬೋತ್ ಮೆಟೀರಿಯಲ್ ರಿಸೋರ್ಸ್ ಆಸ್ ವೆಲ್ ಆಸ್ ಮ್ಯಾನ್ ಪವರ್ ರಿಸೋರ್ಸ್, ಇದೆಲ್ಲವನ್ನು ದೇಶ ನಿರ್ಮಾಣದ ಪುಣ್ಯ ಕಾರ್ಯದಲ್ಲಿ ಹೆಚ್ಚು ಸದ್ಬಳಕೆ ಆಗುವ ರೀತಿಯಲ್ಲಿ ಮತ್ತು ಸಂವಿಧಾನದ ಆಶಯದಂತೆ ಜನಸಾಮಾನ್ಯರ ಭಾವನೆಗಳು, ಜನಸಾಮಾನ್ಯರ ಅಪೇಕ್ಷೆಗಳು, ಜನಸಾಮಾನ್ಯರ ನಿರೀಕ್ಷೆಗಳು, ಆಸ್ಪಿರೇಷನ್ಸ್ ಆಫ್ ಪೀಪಲ್ ಅಂತ ಹೇಳ್ತೀವಲ್ಲ, ಅದೆಲ್ಲವೂ ಒಂದು ಚುನಾವಣೆಯ ಮೂಲಕ ಒಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ಅಧಿಕಾರದ ತನ್ನ ಅವಧಿಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಿಕ್ಕೆ ಅವಕಾಶ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಸಂವಿಧಾನದ ಆಶಯವಾಗಿದ್ದಂಥ 67ರವರೆಗೆ ನಡೆದುಕೊಂಡು ಬಂದಿರುವಂಥ ಮತ್ತು ಇವತ್ತಿಗೂ ದೇಶದ 4 ರಾಜ್ಯಗಳಲ್ಲಿ ಏನು ವ್ಯವಸ್ಥೆ ಇದೆ ಅದನ್ನು ದೇಶದಾದ್ಯಂತ ಪ್ರತಿಬಿಂಬಿಸಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಈ ಒನ್ ನೇಷನ್ ಒನ್ ಇಲೆಕ್ಷನ್ ಹೇಳುವಂಥ ಕಾನ್ಸೆಪ್ಟನ್ನು ಮತ್ತೆ ಪುನರುಜ್ಜೀವನಗೊಳಿಸೋದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ದೇಶದ ಭವಿಷ್ಯದ ದೃಷ್ಟಿಯಿಂದ, ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ, ದೇಶದ ಜನಸಾಮಾನ್ಯರ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವ ದೃಷ್ಟಿಯಿಂದ ಅತ್ಯಂತ ಧನಾತ್ಮಕವಾದ ಹೆಜ್ಜೆ. ನಾವೆಲ್ಲರೂ ಇದನ್ನು ಸ್ವಾಗತಿಸಬೇಕು. ಖಂಡಿತ ಸರ್. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಇನ್ಸೈಟ್ ರಶ್ ಮೀಡಿಯಾ. ಧನ್ಯವಾದಗಳು.